ಮಲ್ಲಗಾನಹಳ್ಳಿ ಗ್ರಾಮದಲ್ಲಿ ಸಮತಾ ಸೈನಿಕ ದಳ ಮತ್ತು ಆರ್ಪಿಐ ಮಹಿಳಾ ಘಟಕ ಜಂಟಿ ಆಶ್ರಯದಲ್ಲಿ ಅಕ್ಷರಮಾತೆ ಸಾವಿತ್ರಿ ಬಾಪುಲೆರವರ 195ನೇ ಜಯಂತ್ಯೋತ್ಸವ ಹಾಗೂ ರಾಜ್ಯಮಟ್ಟದ ಮಹಿಳಾ ಸಮಾವೇಶ ಪುಲೆ ದಂಪತಿಯ ಪ್ರತಿಮೆ ಮಂಟಪ ಅನಾವರಣ. ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪ್ರದಾನ ಮಿದ್ದಿಂಟಿ ಮುನಿಯಮ್ಮ ಶತಾಯುಷ 100 ವರ್ಷ ಸಂಭ್ರಮ ಆಚರಣೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು. ಹೆಸರು ಪಡೆದ ಅಕ್ಷರಮಾತೆ ಸಾವಿತ್ರಿ ಬಾಪುಲೆ ಪ್ರಶಸ್ತಿ 2026ರಲ್ಲಿ ಮಾನ್ಯ ಡಾ ಚಂದ್ರಕಲಾ ಶ್ರೀನಿವಾಸನ್ ರವರು ಪ್ರಶಸ್ತಿ ಪಡೆದರು. ಹಾಗೂ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಗಣ್ಯರು, ಹಿರಿಯರು ಹಾಗೂ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಡಾ ಎನ್ ವೆಂಕಟಸ್ವಾಮಿರವರು, ಊರಿನ ಜನಸಾಮಾನ್ಯರು ಸುತ್ತು ಮತ್ತು ಗ್ರಾಮದ ಜನರು, ಮುಖಂಡರು, ಹಿರಿಯರು ಎಲ್ಲರೂ ಉಪಸ್ಥಿತರಿದ್ದು ಸಭೆಯಲ್ಲಿ ಸಲಹೆ ಸೂಚನೆಗಳು ಗಣ್ಯರು ವ್ಯಕ್ತಪಡಿಸಿದರು. ಆದರೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಕೊಲೆಗಳನ್ನ ಮಾಡಿಸೋದು ಅವ್ರಿಗೆ ಸವಾಲಾಗಿ ನಿಂತ್ಕೊಳ್ಳೋದಿದೆಯಲ್ಲ, ಅದು ಸಾವಿತ್ರಿಬಾಯಿ ಫುಲೆ ಕೊಡ್ತಕ್ಕಂಥ ದೊಡ್ಡ ಗೌರವ. ಅವ್ರ ಕುಟುಂಬದ್ದಲ್ಲ, ಇದು ಸಮಾಜದ್ದು ಅಂತೇಳಿ ಅವರು ಒಂದೆರಡು ಮಾತು ಹೇಳ್ಬೇಕು ಅಂತ ನಂತೀನಿ. ಅವರ ತಂದೆ ಎಷ್ಟು ಅದ್ಭುತವಾದಂತಹ ಕಲಾ ಕೌಶಲ್ಯ ಅಂದ್ರೆ ತಮಟೆ ಅಂದ ತಕ್ಷಣ ಅವ್ರನ್ನ ಮರ್ತೋಗ್ಬೋದು. ತಮಾಷೆನ ತಮಟೆಗೆ ಇವತ್ತಿನ ದಿವಸ ಕನಿಷ್ಠ ಒಂದು ರೇಟ್ ಫಿಕ್ಸ್ ಆಗಿದೆ. ಪಿಂಟಪಾಪನಹಳ್ಳಿ ಮುನಿವೆಂಕಪ್ಪನವರ ಜಪಾನ್ಗೆ ನೋಡಿ, ಒಂದು ಸಂಸ್ಕೃತಿಗೆ ಹೇಗೆಲ್ಲ ಪ್ರೇರಣೆ ಕೊಡಬಹುದು ಅನ್ನೋದು. ತಮಟೆ ಅಂದ್ರೆ ದುಡ್ಡಿಲ್ಲ, ಅವಾಗ ಯಾರೋ ಹೋಗವಾಗ ಸೊಮೆ 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 ಅಂತ 10 ಸಾರಿ ಕತೆ ಕೊಟ್ಟಿದ್ದ ₹2 ಅಥವಾ 8 ಆಣಿನೇ ಗಟ್ಟಿ ಪೇಮೆಂಟ್ ಅದೇ. ಇಲ್ಲ ಅಂದ್ರೆ ಬಿಸಾಕಿರ್ತಕ್ಕ 8 ಆಣಿನ ತಮಟೆ ನಿಲ್ಲಿಸ್ದಂಗೆ ಹೊಡಿತಾ ಹಣೆಯಲ್ಲಿ ಒತ್ತಿ ಎತ್ಕೊಂಡ್ರೆ ಅಷ್ಟೇ ಪೇಮೆಂಟ್. ಇಲ್ಲ ಬಿಸಾಕಿರೋ ನೋಟ್ ಅನ್ನ ಕಂಡ್ರೆ आप लोगों का एक दायित्व बनता है कि आप लोगों के साथ जो महिलाएं कंधा से कंधा मिला के काम करती हैं, उनको दिल से सम्मान करना, उनको प्रोटेक्ट करना, उनको आगे बढ़ाना, उनकी छोटी सी काम को बड़ा दिखाना। ये मैं चाहती हूँ कि यहाँ के लोग, साउथ के लोग तो सबसे ज्यादा एजुकेटेड हैं हमारे देश में। मैं चाहती हूँ कि आप लोग भी महिलाओं का साथ लीजिए और आप देखेंगे कि रिपब्लिकन पार्टी क्या, हमारा देश भी बहुत तेजी से आगे बढ़ेगा। ಬಂಧುಗಳೇ, ಪುರುಷ ಪ್ರಧಾನ ಸಮಾಜ ಇದು. ಪುರುಷ ಏನ್ ಹೇಳ್ತಾನೋ ಮಹಿಳೆ ಅದನ್ನೇ ಕೇಳಬೇಕು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾತ್ಯತೀತ ಮತ್ತು ಮಹಿಳಾ ಪ್ರಧಾನ ಸಮಾಜ ನಿರ್ಮಾಣ ಮಾಡ್ಬೇಕಂತ ಹೇಳಿದ್ರೆ ಎಲ್ಲಾ ಪುರುಷರು ಮಹಿಳೆಯರಿಗೆ ಹೆಚ್ಚಿನ ಗೌರವ ಕೊಟ್ಟು, ಅವಕಾಶಗಳು ಕೊಟ್ಟು ಹೋರಾಟಕ್ಕೆ ಅವ್ರನ್ನ ತಯಾರು ಮಾಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಬುದ್ಧ ಭಾರತ ನಿರ್ಮಾಣ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. एक छोटी सी बात, सुचित हो गया, प्रगतिशील है। बाबा साहब के विचारों को, सावित्रीबाई जी के विचारों को, ज्योतिबा फुले के विचारों को मैं पुनः एक बार नमन करती हूँ। उनकी जन्म दिवस पर आपको शुभेच्छा देती हूँ। जय भीम, नमो बुद्धाय। ಬಂಧುಗಳೇ, ಒಂದು ಸಂದೇಶ ನಂದು. ಬಂದಿದ್ದೀನಿ, ಇಲ್ಲಿ ಮಲಗಾನಹಳ್ಳಿಗೆ ಬಂದಿದ್ದೀನಿ, ರಾಜ್ಯ ಮಟ್ಟದ ಮಹಿಳಾ ಸಮಾವೇಶವನ್ನು ಉದ್ಘಾಟನೆ ಮಾಡಿದ್ದೀನಿ. ನಿಮಗೆ ನನ್ನ ಕೊನೆಯ ಸಂದೇಶ ಏನು ಅಂತ ಹೇಳಿದ್ರೆ, ಸಂಘರ್ಷ ಮಾಡದ ಹೊರತು ಸಾಮಾಜಿಕ ಪರಿವರ್ತನೆ ಆಗಲ್ಲ. ಒಂದು ಮಹಿಳೆ ಶಿಕ್ಷಣ ಪಡೆದ್ರೆ ಇಡೀ ದೇಶ ಶಿಕ್ಷಣ ಪಡೆದಂಗೆ. ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜ್ಯೋತಿಬಾ ಫುಲೆ ಅವರು ಕೊಟ್ಟಂತ ಈ ಕೊಡುಗೆಯನ್ನು ನಾವು ಯಾರು ಕೂಡ ಮರಿದೆ ಈ ಮುಂದುವರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿ, ಈಗ श्रीमान श्रेष्ठ रिपब्लिकन पार्टी के कार्यकर्ता और आप सभी को मैं जय भीम करती हूँ। जय भीम, जय भीम, जय भीम, जय श्री सीमा अथवाले जी। सर्वप्रथम मैं बाबा साहब, माता सावित्रीबाई फुले, ज्योतिबा फुले, इनके क्रांतिकारी विचारों को अभिवादन करती हूँ। आज सावित्रीबाई फुले इनका जन्म दिवस है और इनका जो यहाँ पर ज्योतिबा फुले और सावित्रीबाई फुले इनका आज जो
स्टैचू लगवाया है, इनका आज इनॉग्रेशन हो गया है, मैं जाहिर करती हूँ। ಬಂಧುಗಳೇ, ಇಲ್ಲಿ ಮುನಿಯಮ್ಮ ಅವ್ರಿಗೆ ಸನ್ಮಾನ ಮಾಡಿದ್ವಿ, ಬಹಳ ಹೆಮ್ಮೆ ಅನಿಸ್ತದೆ. ವೆಂಕಟಸ್ವಾಮಿ ಅವ್ರಿಗೆ ಅವರು ತಾಯಿ ಅಲ್ಲ, ನನಗೂ ತಾಯಿ, ನಿಮ್ಮೆಲ್ರಿಗೂ ತಾಯಿ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ಸಾವಿತ್ರಿಬಾಯಿ ಫುಲೆ ಅವರ ಪ್ರತಿಮೆ ಅನಾವರಣ ಮಾಡಿ ನಾವು ಒಂದು ದೊಡ್ಡ ಸಂದೇಶವನ್ನ, ಸಾಮಾಜಿಕ ಪರಿವರ್ತನೆ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಂಡೊಯ್ಯಬೇಕು. ಆ ಕಾರಣಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. आज जिन्होंने कार्यक्रम आयोजित किया, वेंकट स्वामी जी, उनका अभिनंदन करती हूँ। आज वैसे तो ಸ್ವಾತಂತ್ರ್ಯ ಬರಕ್ಕೂ 100 ವರ್ಷಕ್ಕೆ ಮುಂಚೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ತಾನು ಒಂದು ಶಾಲೆಯನ್ನ ಸ್ಥಾಪನೆ ಮಾಡಿ, ತಾನು ಶಿಕ್ಷಕಿಯಾಗಿ ಒಂದು ಟ್ರೈನಿಂಗ್ ತಗೊಂಡು, ಆಕೆ ಪ್ರಥಮ ಟ್ರೈನ್ಡ್ ಮಹಿಳಾ ಶಿಕ್ಷಕಿ ಭಾರತದ. ಎಷ್ಟು ಕಷ್ಟ, ಅದನ್ನ ಕಾಲಿಳಿಯುವಂತ ಜನ ಎಷ್ಟು ಜನ. ನೀನ್ ಇದು ಮಾಡಬಾರ್ದು, ನೀನ್ ಯಾಕೆ ಮಾಡ್ತೀಯ, ಹೆಣ್ಣು ಮಕ್ಕಳಿಗೆ ಯಾಕೆ ಶಿಕ್ಷಣ, ದೀನದಲಿತರಿಗೆ ಯಾಕೆ ಶಿಕ್ಷಣ, ಕೆಳವರ್ಗದವ್ರಿಗೆ ಯಾಕೆ ಶಿಕ್ಷಣ, ಹೆಣ್ಣು ಮಗಳು ಅಂತಂದ್ರೆ ಗಂಡ ಅತ್ತೆ ಮಾವ ಮಕ್ಕಳನ್ನ ನೋಡ್ಕೊಂಡು ಮಾಡ್ಕೊಂಡು ಮನೇಲಿ ಬಿದ್ದಿರ್ಬೇಕು, ಅಥವಾ ಗಂಡ ಹೋದ ಚಿಕ್ಕ ವಯಸ್ಸಲ್ಲಿ ನೀನ್ ಮನೇಲಿ ಬಿದ್ದಿರೋ ಅಂತಕ್ಕಂತ ಒಂದು ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನಾನು ಕೊಡ್ಲೇಬೇಕು ಅಂತ, ಅದರಲ್ಲಿ ದುಡ್ಡು ಕಾಸಿನ ಆಸೆ ಇಲ್ಲ, ಸ್ವಾರ್ಥ ಇಲ್ಲ, ಏನೂ ಇಲ್ಲ, ಸಮಾಜ ಸೇವೆ ಮಾಡ್ತಕ್ಕಂತ ಒಂದು ಧೀರೋದಾತ್ತವಾದ ಧ್ಯೇಯವನ್ನ ತಗೊಂಡು ಶಿಕ್ಷಣ ಕೊಟ್ಟು, ಕೊನೆ ಕಾಲದಲ್ಲಿ ಆ ಮಹಾತಾಯಿ, ಆಗ ಪ್ಲೇಗ್ ಅಂತಕ್ಕಂಥದ್ದು ಮಹಾಮಾರಿ, ಅದು ಬಂದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಸತ್ತೋಗ್ತಾ ಇದ್ರು. ಆಕೆಯ ಕೊನೆ ಕಾಲದಲ್ಲಿ ಆ ಪ್ಲೇಗ್ ಬಂದಂತ ರೋಗಿಗಳಿಗೆ ಶುಶ್ರೂಷೆ ಮಾಡಿ, ಅದೇ ಕಾಯಿಲೆ ಅವ್ರಿಗೂ ಬಂದ್ಬಿಡುತ್ತೆ. ಯಾಕೆಂದ್ರೆ ಅದೊಂದು ಅಂಟು ರೋಗ ಆಗಿತ್ತು ಅವಾಗ. ಜಲಪಾತ, ಶಿವಪ್ರಸಾದ್ ಅಣ್ಣನವರ ಹಾಡು ಭಾಷಣ, ಬೋರ್ಗರಿಯಂತ ಒಂದು ಜಲಪಾತ, ಅದೆಲ್ಲ ಆಗಿ ನಿಂತ ಮೇಲೆ ಎಲ್ಲ ತಣ್ಣಗಾಗ್ಬಿಡುತ್ತೆ. ಸೊ ಹಂಗಾಗಿ ಎಲ್ಲರೂ ಊಟ ಕೊಟ್ಟೋಗಿದ್ದಾರೆ. ಸೊ ನನಗೆ ಸುಮ್ಮನೆ ಮಾತಾಡ್ಬೇಕು ಅಂತ 2 ಮಾತು ನಾನು ಮಾತಾಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ಗಮನಿಸಿ ನನಗೆ ಪ್ರಶಸ್ತಿ ಕೊಟ್ಟಂತ ವೆಂಕಟಸ್ವಾಮಣ್ಣವರಿಗೆ ಧನ್ಯವಾದಗಳು. ನಾನು ಕೌನ್ಸಿಲರ್ ಶ್ರೀನಿವಾಸ್ ಅವರ ಧರ್ಮಪತ್ನಿ ಡಾಕ್ಟರ್ ಚಂದ್ರಕಲಾ, ಎಲ್ಲರಿಗೂ ನನ್ನ ಪರಿಚಯ ಇರುತ್ತೆ. ಈಗ ಮಹಿಳಾ ಘಟಕದಿಂದ ಮಹಿಳಾ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಸಾವಿತ್ರಿಬಾಯಿ ಫುಲೆ ಅವರನ್ನ ನಾವು ಇಷ್ಟೊಂದೆಲ್ಲ ಜ್ಞಾಪಿಸ್ಕೋತೀವಿ. ಅದೇ ಒಂದು ಕಾಲಘಟ್ಟದಲ್ಲಿ ತುಂಬಾ ಜಮೀನ್ದಾರಿ ಇರ್ತಕ್ಕಂಥ, ಶ್ರೀಮಂತರಾಗಿರ್ತಕ್ಕಂಥ, ಅಥವಾ ರಾಜರಾಣಿಯರು ಅಥವಾ ಜಮೀನ್ದಾರರಾಗಿ ಮೆರೆದಿರ್ತಕ್ಕಂಥ ಎಷ್ಟೋ ಜನ ಇರ್ತಾರೆ. ಆದ್ರೆ ಅವರ ಎಲ್ಲರ ಒಂದು ಜನ್ಮದಿನ ಯಾಕೆ ಮಾಡಲ್ಲ? ಯಾಕೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಸಮಾಜದಲ್ಲಿ ಹೆಂಗೆ ವೆಂಕಟಸ್ವಾಮಣ್ಣನವರು ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ, ಆಗ ತನ್ನ ಒಂದು ಸ್ವಾರ್ಥ ನೋಡ್ಕೊಳ್ಳದೆ ಎಷ್ಟು ಕಷ್ಟ, 1908 ಅನ್ನತಕ್ಕಂತ ಭಯ ಕೂಡ ಇಲ್ಲದೆ ಸಮಾಜ ಸೇವೆ ಮಾಡಬೇಕು, ನಾವು ಕಾಯಿಲೆ ಬಂದವರಿಗೆ, ರೋಗಿಗಳಿಗೆ, ದೀನದಲಿತರಿಗೆ ಸಮಾಜ ಸೇವೆ ಮಾಡಬೇಕು ಅಂತ ಆ ಪ್ಲೇಗ್ ಬಂದಂತ ರೋಗಿಗಳಿಗೆ ಇವರು ಆರೈಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವ್ರಿಗೂ ಆ ಪ್ಲೇಗ್ ರೋಗ ಬಂದು ಆಕೆ ಈ ಇಹಲೋಕವನ್ನ ತನ್ನ 66ನೇ ವಯಸ್ಸಿನಲ್ಲಿ, ಅದು ಸಾಯೋ ವಯಸ್ಸಲ್ಲ, ಸಮಾಜ ಸೇವೆ ಮಾಡಕ್ ಹೋಗಿ ಆ ರೋಗ ಬಂದು ಆಕೆ 66ನೇ ವಯಸ್ಸಿನಲ್ಲಿ ಆ ಮಹಾತಾಯಿ ಸ್ವರ್ಗಸ್ಥರಾಗ್ತಾರೆ. ಯಾಕೆ ಆ ಮಹಾತಾಯಿ ನಾವು ಇವತ್ತು ಜ್ಞಾಪಿಸ್ಕೊಳ್ತಾ ಇದೀವಿ ಅಂದ್ರೆ, ಅವ್ರು ಮಾಡಿರ್ತಕ್ಕಂಥ ಕೆಲಸ ನೋಡಿ. ನನಗೆ ಅಣ್ಣನು, ನಂದು ಸ್ವಂತ ವಿಷಯ ನನಗೆ ಎಲ್ಲ ಹೇಳ್ಕೊಳಕ್ ನಂಗೆ ಇಷ್ಟ ಇಲ್ಲ, ಆದ್ರೂ ಅಣ್ಣ ಯಾವಾಗೂ ಎಲ್ಲ ಫಂಕ್ಷನ್ ಅಲ್ಲಿ ಹೇಳ್ತಾ ಇರ್ತಾರೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾನು ಯಾಕೆ ಇವತ್ತು ಬದುಕಿದ್ದೀನಿ ಅಂತ ನನಗೆ ಅನ್ಸುತ್ತೆ. ಇಲ್ಲದಿದ್ರೆ ಸತ್ತೋಗಿರೋರ್ಗು ನಮ್ಗೂ ಏನೋ ವ್ಯತ್ಯಾಸ ಇಲ್ಲ. ಸಾಧನೆ ಮಾಡ್ಬೇಕು. ಆ ಸಾಧನೆ ಮಾಡೋದಕ್ಕೋಸ್ಕರ ನಾನು ಬದುಕಿದಿನ ದಿನ ನಾನು ಊಟ ಮಾಡ್ತಾ ಇದ್ದೀನಿ, ದಿನ ಓಡಾಡ್ತಾ ಇದ್ದೀನಿ, ದಿನ ಕೆಲಸ ಮಾಡ್ತಾ ಇದ್ದೀನಿ. ಆ ಸಾಧನೆ ಮಾಡೋದಕ್ಕೋಸ್ಕರ ಮಾತ್ರನೇ ಅದು ಸಾಧಿಸ್ತೀನಿ. ನನಗೆ ಗೊತ್ತಿದೆ. ನಾನು ಈ ಸಭೆ ಮೂಲಕ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ, ಅನ್ಯಾಯ ಮಾಡಿದವ್ರಿಗೆ ಯಾವತ್ತು ಶಿಕ್ಷೆ ತಪ್ಪಿದ್ದಲ್ಲ. ಅದು ಎಲ್ಲಿಂದ ಬರುತ್ತೆ? ನಮ್ಮ ಹೋರಾಟದಿಂದ ಬರುತ್ತೆ, ನಮ್ಮ ಸ್ಥೈರ್ಯದಿಂದ ಬರುತ್ತೆ. ಅದಕ್ಕೆ ಒಂದು ಮಹಾ ಸ್ಫೂರ್ತಿಯಾಗಿರ್ತಕ್ಕಂಥ ಮಹಾತಾಯಿ ಸಾವಿತ್ರಿಬಾಯಿ ಫುಲೆ ಅವರು ಆ ಸ್ಫೂರ್ತಿಯನ್ನ ತೆಗೆದುಕೊಂಡು ನಾವು ಕೂಡ ಹಾಗೆ ಬದುಕಬೇಕು. ಬದುಕು ಎಷ್ಟು ದಿನ ಮುಖ್ಯ ಅಲ್ಲ, ನಾಳೆ ದಿವಸ ಇಂಥವ್ರು ಹಿಂಗ್ ಮಾಡಿ ಸತ್ತೋದ್ರಪ್ಪ ಅನ್ನಿಸ್ಕೋಬೇಕು. ಯಾರು ಸಾಯಲ್ಲ, ಪ್ರತಿಯೊಬ್ರು ಸಾಯ್ತಾರೆ. ಸಾಯ್ದೇ ಇರೋರು ಯಾರಿದ್ದಾರೆ? ಆದ್ರೆ ಸತ್ತ ಮೇಲೂ ಬದುಕಬೇಕಾದ್ರೆ ಮಹಾತಾಯಿ ಸಾವಿತ್ರಿಬಾಯಿ ಫುಲೆ ಅವರಲ್ಲಿ
ಅವ್ರು ಮಾಡಿರ್ತಕ್ಕಂಥದ್ರಲ್ಲಿ 1% ಆದ್ರೂ ನಾವು ಮಾಡಿದ್ರೆ ನಾವು ಸತ್ತ ಮೇಲೆ ಕೂಡ ಬದುಕಿರ್ತೀವಿ. ಸೊ ಸತ್ತ ಮೇಲೆ ಬದುಕಬೇಕು ಅಂದ್ರೆ ಇವತ್ತು ನಾವು ಸರಿಯಾದ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಸೊ ನನಗೆ ಈ ಒಂದು ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ನಾಲಿಗೆ ಕರ್ಮವೆಲ್ಲವೂ ಕಾಮ ಅತ ಕೆಟ್ಟ ಅಂತರಂಗಕ್ಕೆ ದೈವ ಪ್ರೇಮ ಹೊಲಸು ಮೋಸ ವ್ಯಸನಗಳು ಅತ್ತ ಕಾಮದ ಕೇಡು ಹೊಲಸು ಮೋಸ ವ್ಯಸನಗಳು ಅತ್ತ ಕಾಮದ ಕೇಡು ಜಿಡ್ಡುಗಟ್ಟಿ ಓಡಿರಲು ಜಿಡ್ಡುಗಟ್ಟಿ ಓಡಿರಲು ಈ ಜಗವು ದುಃಖದ ಬೀಡು ಈ ಜಗವು ದುಃಖದ ಬೀಡು ಹಾಡಲಿ ನಾನು ಹಳೆಯ ಕಂತೆ ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ ನನ್ನ ಜನಾಂಗ ಅಕ್ವೈರಿ ಮಾಡ್ಕೊಂಡಿಲ್ಲ, ನನ್ನ ಜನಾಂಗ ದಂಡು ಕಟ್ಟೋಕೆ ಹೊಂದಿಲ್ಲ, ನನ್ನ ಜನಾಂಗ ಯಾರಿಗೆ ಕಷ್ಟ ಆದ್ರೂ ಕಣ್ಣೀರ್ ಹಾಕಿರ್ತಕ್ಕಂಥ ಕಾರುಣ್ಯದ ತವರು ಮನೆ ಇದ್ರೆ ಅದು ದಲಿತರ ಅಂತಸತ್ವ ಅಂತಕ್ಕಂಥದ್ದನ್ನ ಒಪ್ಪಬೇಕು ನಾವು. ಈ ಕೊನೆ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಗೂ ಸೀತೆಗೂ ಏನು ಸಂಬಂಧ ಇಲ್ಲ, ಆದ್ರೆ ಇಡೀ ನಮ್ಮ ಜನ ನಾಟಕ ನೋಡುವಾಗ ಸೀತೆ ಕಾಡಿಗೆ ಹೋಗ್ತಾ ಇದ್ರೆ ಇವ್ರುಗಳು ಅಂತ ಹೇಳ್ತಾರೆ. ಅಲ್ಲಿ ಬೋಂಡ ತಿನ್ನೋದು, ಇಲ್ಲಿ ಎಲ್ಲಾಡಿಕೆ ಹಾಕೊಂಡು ಸೀತೆ ಕಾಡಿಗೆ ಹೋಗ್ತಾ ಇದ್ರೆ ಇವ್ರುಗಳು ಅಂತ ಹೇಳೋದು. ಅಂದ್ರೆ ಸೀತೆ ರಾಜಮನೆತನದ, ರಾಜಗಂಭೀರದ, ರತ್ನ ಕಂಬಳಿಗಳು, ವಜ್ರ ವೈಡೂರ್ಯ ಇರ್ತಕ್ಕಂಥ ಹೆಣ್ಣು ಮಗಳು ಅನ್ನೋದು ಬಿಟ್ಬಿಡ್ತಾರ ಅವ್ರು. ಬರೀ ಅವ್ರಿಗಾಗಿರ್ತಕ್ಕಂಥ ಅಪಮಾನ ಅಂತ ನೋವನ್ನು ಮಾತ್ರ ದಹಿಸ್ತಕ್ಕಂಥ ಗ್ರಹಿಕೆ ಅದಿದ್ರೆ ಅದು ದಲಿತತ್ವದಲ್ಲಿ ಇದೆ ಅಂತಕ್ಕಂಥದ್ದು. ಹಾಗೇನೆ ದ್ರೌಪದಿಗೆ ವಸ್ತ್ರಾಭರಣ ಆಗ್ತಿದ್ರೆ ಅದೊಂದು ರಾಜಮನೆತನದವರು. ಆಕೆ ಸುತ್ತ 5 ಜನ ಗಂಡಂದ್ರಿದ್ದಾರೆ, ಗದೆಗಳಿದ್ದಾವೆ, ಬಾಣಗಳಿದ್ದಾವೆ, ಬಂದೂಕುಗಳಿದ್ದಾವೆ, ರಥಚಕ್ರಗಳಿದ್ದಾವೆ. ಆಕೆಗೆ ವಸ್ತ್ರಾಭರಣ ಆಗ್ತಿದ್ರೆ ಗೊಳು ಅಂತ ಅಳ್ಳೋದು ಯಾರು ಅಂದ್ರೆ ಹೇಗೆ ನೀವು ದಲಿತರೇ. ನಲತಂಗಮ್ಮನ ಕಷ್ಟ ಆದ್ರೂ ಇವರೇ ಅಳಬೇಕು. ಚಂದ್ರಕಲಾ ಮೇಡಮ್ಗೆ, ಚಂದ್ರಕಲಾ ಮೇಡಮ್ಗೆ. ಹಾಡಲಿ ನಾನು ಪಡೆಯಬಂತೆ ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ ಹಾಡಲಿ ನಾನು ಪಡೆಯಬಂತೆ ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ. ಅಲ್ಲ ಅಂತ ಹೇಳಿದ್ರೆ ವೆಂಕಟರಾಮಣ್ಣ ದೀನ ದಲಿತ ಮತ್ತು ಧನಮಾನಿತರ ಜನರ ಪರವಾಗಿ ತನ್ನ ಕಂಠವನ್ನ ಬಿಚ್ಚಲಿಲ್ಲ, ಕೈಯನ್ನ ಎತ್ತಲಿಲ್ಲ ಅಂತ ಹೇಳಿದ್ರೆ ಮುನಿಯಮ್ಮನಿಗೆ ಇವತ್ತು ಈ ಸತ್ಕಾರ ನಡೀತಿರ್ಲಿಲ್ಲ. ಅಂತ ಅದ್ಭುತವಾದಂತ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥ ಪ್ರತಿಯೊಬ್ಬರ ಮಾತೃಶ್ರೀಗೂ ಕೂಡ ಇಂತಹ ಗೌರವ ಇತಿಹಾಸದಲ್ಲಿ ಸಿಗಬೇಕಾಗಿರ್ತಕ್ಕಂಥದ್ದು ನಿಜವಾದ ಧರ್ಮ ಅಂತ ನಾನಂತೂ ಭಾವಿಸಿದ್ದೀನಿ. ಒಂದು ಸಾಮಾನ್ಯವಾದಂತ ಜೀತದ ತೊಟ್ಟಿಲಲ್ಲಿ ಹುಟ್ಟಿ ಜೀತದ ಮನೆಯಲ್ಲಿದ್ದು ಕಷ್ಟಗಳನ್ನೇ ನುಂಗಿ ಕಣ್ಣೀರನ್ನು ಕುಡಿದು ಹಸಿವಿಗೆ ಆ ಕಾಲಘಟ್ಟದಲ್ಲಿ ಒಂದು ಮಿದ್ದಿ ಮನೆ ಅಂತಕ್ಕಂಥದ್ದು ಇವತ್ತಿನ ಮಹಲ್ ಇದ್ದಂಗೆನೆ. ಇವತ್ತೇನಾದ್ರೂ ಮಹಲ್ಗಳಿದ್ದಾವಲ್ಲ, ಬಹುಶಃ ಇವತ್ತಿನ ಮಹಲಿನ ನಿರೀಕ್ಷೆ ಅವತ್ತಿನ ಮಿದ್ದಿ ಮನೆಯಲ್ಲಿತ್ತು. ಆ ಕಾಲಘಟ್ಟದಲ್ಲೇ ಅಂತ ಕಠೋರವಾದಂತ ಬಡತನ, ಹಿಂಸೆ, ಕ್ರೌರ್ಯಗಳು ತಾಂಡವಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಮಿದ್ದಿ ಮನೆ ಕಟ್ಟಿದ್ದಿದೆಯಲ್ಲ, ಅದೇನೆ ಬಹಳ ದೊಡ್ಡ ವಿಚಾರ ಅಂತಕ್ಕಂಥದ್ದು. ಹಾಗಾಗಿ ಅಂತಹ ಮಿದ್ದಿ ಮನೆ ಕೊಡೋದಲ್ಲ ಈ ಸಮಾಜ ಅರ್ಥ ಮಾಡ್ತಾರೆ. ದಲಿತತ್ವ ಅಂತಕ್ಕಂಥದ್ದು ಬುದ್ಧತ್ವ, ದಲಿತತ್ವ ಅಂತಕ್ಕಂಥದ್ದು ಕರುಣೆಯ ತತ್ವ, ದಲಿತತ್ವ ಅಂತಕ್ಕಂಥದ್ದು ಪ್ರೀತಿಯ ತತ್ವ. ಪ್ರೀತಿಗಿಂತಲೂ ದೊಡ್ಡ ಆಯುಧ ಜಗತ್ತಲ್ಲಿಲ್ಲ.
ಪ್ರೀತಿಯನ್ನ ಮೀರಿರ್ತಕ್ಕಂಥ ಆಯುಧ ಜಗತ್ತಲ್ಲಿ ಇಲ್ಲವೇ ಇಲ್ಲ. ಏನಾದ್ರೂ ಮಾಡಬಹುದು ಪ್ರೀತಿಯಿಂದ, ಜಗತ್ತನ್ನು ಗೆಲ್ಲಬಹುದು ಪ್ರೀತಿಯಿಂದ. ಬುದ್ಧ ಹಂಗೆ ಗೆದ್ದಿದ್ದು, ಬಸವಣ್ಣವರು ಹಂಗೆ ಗೆದ್ದಿದ್ದು, ಬಸವಣ್ಣವರು ಹಂಗೆ ಗೆದ್ದಿದ್ದು, ಬಾಬಾ ಸಾಹೇಬರು ಹಂಗೆ ಗೆದ್ದಿದ್ದು. ಭಾರತಕ್ಕೆ 3 ಬಕಾರಗಳ ಬೆಳಕನ್ನು ಕೊಡ್ತಾರೆ. ಒಂದು ಬುದ್ಧ, ಇನ್ನೊಂದು ಬಸವ, ಇನ್ನೊಂದು ಬಾಬಾ ಸಾಹೇಬ. ಈ 3 ಬಕಾರಗಳು ಭಾರತದ ಬೆಳಕಿನ ಕಿಂಡಿಗಳು ಅಂತಕ್ಕಂಥದನ್ನ ಇವತ್ತಿನ ಇತಿಹಾಸಕ್ಕೆ ಜನ ಅರ್ಥ ಮಾಡ್ಕೊಳ್ಳಿ. ಪೆರಿಯಾರ್ ದಾರಿಯಲ್ಲಿ ಬರಲಿ, ನನ್ನ ಮಗ ಜೀವಪರವಾದಂತ ನಡೆಯನ್ನು ನಡೆಯಲಿ ಅಂತಕ್ಕಂತ ಒಂದು ಆಸೆ ಮತ್ತು ಮಹದಾಸೆ ಇಟ್ಕೊಳ್ತಕ್ಕಂಥದ್ದು ಅಷ್ಟು ಸಲ್ಲಿಸಾದ ವಿಚಾರ ಅಲ್ಲ, ಬಹಳ ದೊಡ್ಡ ವಿಚಾರ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಅದಕ್ಕೇನೆ ಹೇಳಿದೆ, ಸಮಾಜದಲ್ಲಿ 2 ರೀತಿಯಂತ ವ್ಯಕ್ತಿಗಳಿರ್ತಾರೆ, ಸಾಧಕರು ಮತ್ತು ಸಮಯ ಸಾಧಕರು ಅಂತ. ಸಮಯ ಸಾಧಕರು ಆ ಕ್ಷಣಾರ್ಧದಲ್ಲಿ ಗೆದ್ದು ಮಿಂದು ಮಜಾ ಮಾಡಿ ಮರ್ತಾಗ್ಬಿಡ್ತಾರೆ ಜನ. ಆದರೆ ಸಾಧಕರು ಸದಾ ನಾಲಿಗೆ ಮೇಲೆ ನಲಿತಾ ಇರ್ತಾರೆ, ಹೃದಯದಲ್ಲಿ ಓಡಾಡ್ತಿರ್ತಾರೆ, ತಲೆಯಲ್ಲಿ ತುಂಬಿಕೊಂಡಿರ್ತಾರೆ, ಮಾತಲ್ಲಿ, ಮನಸ್ಸಲ್ಲಿ, ಹಾಡಲ್ಲಿ, ತಾಳದಲ್ಲಿ, ಎಲ್ಲಂದ್ರೆ ಲಯ ವಿನ್ಯಾಸಗಳಲ್ಲೂ ಕೂಡ ಜೀವಂತವಾಗಿರ್ತಾರೆ. ಅಂತ ಜೀವಂತಿಕೆನೆ ನಿಜವಾದದ್ದು ಅಂತಕ್ಕಂಥದ್ದು. ಒಂದು ಪ್ರವಾಹ ಬರ್ತಾ ಇರ್ತದೆ, ದೊಡ್ಡ ಪ್ರವಾಹ. ಆ ಪ್ರವಾಹ ಜೊತೆ ಕಸ, ಕಡ್ಡಿ, ಇನ್ನೊಂದು ಮತ್ತೊಂದು ಕರ್ಪೂರ ಎಲ್ಲ ಹೊಡ್ಕೊಂಡು ಹೋಗ್ತಿರ್ತದೆ. ಅದು ದೊಡ್ಡ ವಿಚಾರ ಅಲ್ಲ. ಆದ್ರೆ ಆ ಪ್ರವಾಹದ ವಿರುದ್ಧ ಜೀವಂತಿಕೆ ಮೀನು ಎದುರುಗಡೆ ಈಜುತ್ತಲ್ಲ, ಅದಕ್ಕೆ ಮೀನು ಅಂತ ಕರಿತೀವಿ, ಜೀವಂತಿಕೆ ಅಂತ ಕರಿತೀವಿ. ಅಂತಹ ಜೀವಂತವಾದಂತ ಬದುಕೇನೆ ದಲಿತ ಸಮುದಾಯದ್ದು. ಮೊನ್ನೆ ಯಾರೋ ಹೇಳ್ತಿದ್ರು, ದಲಿತ ಅಂತಕ್ಕಂಥ ಐಡೆಂಟಿಟಿ ನಿಮ್ಗೆ ಏನನ್ಸುತ್ತೆ ಶಿವಪ್ರಸಾದ್ ಅಂತ. ನಾನು ಹೇಳಿದೆ ಬಹಳ ಗ್ರೇಟ್ ಅಂತ ಹೇಳ್ಕೊಳ್ತೀನಿ. ದಲಿತ ಅನ್ನೋದನ್ನ ಬಹಳ ಪ್ರಶಂಸನೀಯವಾಗಿ ಎದೆ ತಟ್ಟಿ ನಾನು ಹೇಳ್ಕೊಳ್ತೀನಿ ಅಂತ. ಯಾಕಂತ ಹೇಳಿದ್ರೆ ನನ್ನ ಜನಾಂಗ ಯಾವುದೇ ಸಾಮೂಹಿಕ ದಾಳಿ ಮಾಡಿಲ್ಲ. ಅವ್ರಿಗೋಸ್ಕರ ಅವ್ರು ಬದುಕೋದು ಬದುಕೇ ಅಲ್ಲ. ನಾನು, ನನ್ನ ಹೆಂಡ್ರು, ನನ್ನ ಮಕ್ಕಳು, ನಾನು ಬದುಕಿದ್ದೀನಿ. ನಾನು 7 ಅಂತಸ್ತು ಮನೆ ಕಟ್ಟಿದ್ದೆ, ನನ್ನ ಬಾಗಲು 76 kg ಗೋಲ್ಡ್ ಹಾಕಿದ್ನಿ, ಅದ ನಾನು ಸತ್ತು ಹೋಗ್ಬಿಟ್ನಿ. ಬದುಕಲ್ವೇ ಅಲ್ಲ, ಸಾರ್ಥಕತೆ ಇಲ್ವೇ ಇಲ್ಲ. ಬದುಕಂದ್ರೆ ಇನ್ನೊಬ್ಬರನ್ನ ಬದುಕಿರ್ತಕ್ಕಂಥ ಬದುಕಲ್ಲಿ ತನ್ನನ್ನು ತಾನು ನೋಡ್ಕೊಳ್ತಕ್ಕಂಥದ್ದು. ಕನ್ನಡಿ ಇರ್ತಕ್ಕಂಥದ್ದು ಎದುರುಗಡೆಯಲ್ಲಿ, ನಿನ್ನ ಒಳಗಡೆ ನಿಮ್ಮನ್ನು ನೋಡ್ಕೋಬೇಕು. ಅದಕ್ಕೆ ಕೈವಾರ ತಾತ ಹೇಳಿದ್ದು, ನೀವೇ ತಿಳಿಯಾರ, ನೀಲೋ ಉನ್ನದಿದ್ಯಾವರ. ನಾವೆಲ್ಲೆಲ್ಲ ಹುಡುಕ್ತಾ ಇದ್ವಿ. ಮಾತು ಹೇಳ್ಬಿಟ್ಟಲ್ಲಪ್ಪ, ನಮ್ಮ ಪಕ್ಕದಾಗ ಇರ್ತಕ್ಕಂಥ ವ್ಯಕ್ತಿ ನಿನ್ನಲ್ಲಿ ನಿಂತು ಹೇಳ್ತಾಳೆ ನೀನ್ ಒಳಗಡೆ ಅಂತ. ಎಲ್ಲಿ ಇದ್ರೆ ನನ್ನ ಒಳಗಡೆ ಇದ್ದಿದ್ರೆ ನಾನು ಏನೇನೋ ಹುಡುಕ್ತಾ ಹೋಗ್ಬಿಟ್ಟು ನನ್ಗೆ ಇಟ್ಟಿಲ್ಲ, ನಾನು ಹುಡ್ಕೋತೀನಪ್ಪ. ಹಾಗೇನೆ ನಿನ್ನ ಒಳಗಡೆ ಎಲ್ಲವೂ ಇದ್ದಾಗ ನೀನು ಏನನ್ನು ಹುಡ್ಕೋದಿಲ್ಲ. ಅಂತಹ ಅದ್ಭುತವಾದಂತ ಮಹದಾಸೆಯ ಮಹಾತಾಯಿ ಮಿತಿಮನೆ ಮುನಿಯಮ್ಮನ ಹೆಸರೇ ಬಹಳ ಚೆನ್ನಾಗಿ. ನಮ್ಮಮ್ಮನ ಹೆಸರು ಮುನಿಯಮ್ಮನೆ, ಆಯಮ್ಮನ ಹುಣಸಳ್ಳಿ ಮುನಿಯಮ್ಮನ, ಈ ಅಮ್ಮನ ಮಿತಿಮನೆ ಮುನಿಯಮ್ಮ. ನಮ್ಮಮ್ಮ ದಿನ ಅಳ್ಳೋದೆ ನಾನು ನೋಡಿ. ನಾನು ಹೇಳ್ಬಿಟ್ಟು, ನಾನು ಚಿಕ್ಕದಲ್ಲಿ, ನನ್ನ ಬಾಲ್ಯದಲ್ಲಿ ಬಹಳ ತರಳೆ, ತೀಟೆ. ಎಲ್ಲರೂ ಏನಂದ್ರೆ, Today it has been a great honor that we have been invited here by Venkatesh ji for the inauguration of so many beautiful things. ये भी किस्मत की बात है कि सबको ऐसा मौका नहीं मिलता है कि इतनी दूर आए, आप लोगों का प्यार पाएं, आपका सम्मान पाएं और इतने अच्छे कार्य में हम लोगों का हाजिरी लगे। ये बहुत हमारे लिए सम्मान की बात है। स्टेज पे जो लोग बैठे हैं, मैं सबका नाम तो नहीं जानती हूँ, पर मैं ये जानती हूँ कि सब इस समाज में अच्छा काम करने वाले लोग हैं और आप सबको मिलकर मुझे बहुत खुशी हुई और मैं उम्मीद करती हूँ कि आने वाले समय में आप लोगों के साथ में ज्यादा मुलाकात होगी, आप लोगों को समझने का ज्यादा मौका मिलेगा। मेरा नाम मंजू छिबर है, मैं एक आर्मी ऑफिसर की वाइफ हूँ। रामदास 2 ಚಿನ್ನದ ಬಳೆಗಳನ್ನು ನೆಲಮಂಗಲ ತಾಲೂಕಿನ RPI ಘಟಕದ ಅಧ್ಯಕ್ಷರಾದ ಶೋಭಾ ಮತ್ತು ತಂಡವು ನೀಡಿ ಮುನಿಯಮ್ಮನವರಿಗೆ ಶತಾಯುಷ್ಯದ ಶುಭಾಶಯಗಳನ್ನು ತಿಳಿಸುತ್ತಿದೆ. ಶೋಭಾ ಮತ್ತು ತಂಡಕ್ಕೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಅಲ್ಲಿ ಜೋರಾದ ಚಪ್ಪಾಳೆಯೊಂದಿಗೆ ಮೇಡಮ್ అలాగే ಪ್ರಶಸ್ತಿ ಪ್ರಧಾನರಾದಂತಹ ಡಾಕ್ಟರ್ ಚಂದ್ರಕಲಾ ಶ್ರೀನಿವಾಸ್ ಅವರಿಗೆ ಸಾವಿತ್ರಿ ಜ್ಯೋತಿಬಾ ಫುಲೆ ಪ್ರಶಸ್ತಿ ಎಲ್ಲ ಗೌರವ. उनको शिक्षित बनाइए, आगे उनको पढ़ाइए, आप खुद का ख्याल रखिए, अन्याय के विरुद्ध खिलाफ आप आवाज उठाइए। आपने यहाँ पर जो मनोरंजनात्मक जो प्रोग्राम देखा उसके गाने पर
वो सभी गाने पे उन्होंने अपने जो सावित्रीबाई फुले जी का महत्व था वो बताया है। मैं ज्यादा बात आपका टाइम नहीं लेती हूँ क्योंकि मुझे भी 7 बजे का फ्लाइट है। अभी सभी को पुनः एक बार शुभेच्छा देती हूँ। आखिर में इतना ही बोलती हूँ, सावित्रीबाई फुले बोलती थी, इफ यू एजुकेट वन मैन you educate an individual, but if you educated a woman, you educated a family and nation. मैं सावित्रीबाई फुले बोलती थी, अगर वन आदमी अगर सीख सकता है तो एक ही आदमी सीख सकता है, लेकिन एक महिला अगर सीखेगी तो पूरा परिवार को वो सुशिक्षित करती है, पूरे देश को सुशिक्षित करती है। बाबा साहब कहते थे, अगर देश का और गांव का विकास इन शब्दों अपने को देखना है प्रगतिशील है कि नहीं, तो वो उनकी उधर की महिला अगर सुशिक्षित हो। ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ನಾನು ಅಭಿನಂದಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ। सबसे पहले मैं ये कहना चाहती हूँ कि आज मैं एक नेता के उससे नहीं आई हूँ, मैं आज यहाँ की महिलाओं से मिलने आई हूँ, आप लोगों को समझने आई हूँ, जो मुझे मौका कम मिल रहा है बिकॉज हमारी फ्लाइट है। आप लोगों के साथ क्या प्रॉब्लम्स होती हैं उसको समझना चाहती हूँ, आप लोगों के बच्चों के साथ आप लोगों के रहने सहने में क्या समस्या होती है उसको समझना चाहती हूँ, और आप लोगों से मिलकर रिपब्लिकन पार्टी के झंडे के नीचे भीमराव अंबेडकर के बताए हुए रास्ते पे चलकर सब महिलाओं के बारे में, उनकी सुरक्षा के बारे में, उनके सम्मान के बारे में मैं सबको अवेयरनेस करना चाहती हूँ। ಒಂದು ವೇಳೆ ಸಮಯ ಕಡಿಮೆ ಇದೆ, ವಿಮಾನ ಹೋಗುತ್ತೆ, ನಾವು ಹೋಗಬೇಕಾಗಿರುವಂತ ವಿಮಾನಕ್ಕಾಗಿ ಹೆಚ್ಚು ಸಮಯ ತಗೊಳ್ಳಲ್ಲ। ಮಹಿಳಾ ಜಾಗೃತಿಗೊಳಿಸತಕ್ಕಂಥದ್ದು ಅಂಬೇಡ್ಕರ್ ಅವರ ರಾಜಕೀಯ ಚಿಂತನೆಗಳಲ್ಲಿ ನಾವೆಲ್ಲರೂ ತೋರಿಸ್ಕೊಳ್ಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ। ನಾನು ರಾಷ್ಟ್ರೀಯ ಆರ್ಪಿನ ಮಹಿಳಾ ಘಟಕದ ಅಧ್ಯಕ್ಷ ಆಗಿ ತಮ್ಮಲ್ಲೆಲ್ಲ ವಿನಂತಿ ಮಾಡುವ ಕಾರಣಕ್ಕಾಗಿ ಹೋರಾಟ ಮಾಡಬೇಕು। ನಮ್ಮ ಜೊತೆಯಲ್ಲಿ BR ಮುನ್ರಾಜು, ಅಖಿಲ ಭಾರತ ಜೈ ಭೀಮ್ ಅಂಬೇಡ್ಕರ್ ಸೇನೆ ಅವರ ಮುಖಂಡರಿದ್ದಾರೆ। ಹಾಗೇನೆ ಎಲ್ಲರ ಹೆಸರು ಹೇಳ್ತಾ ಇದ್ರೆ ಬಹಳ ದೊಡ್ಡ ಇದಾಗುತ್ತೆ। ಈಗ ರಾಮದಾಸ್ ಅತ್ವಾಲೆ ಅವ್ರು ಫೋನ್ ಮಾಡ್ತಾ ಇದ್ದಾರೆ, ಹೆಂಡತಿ ಸೇಫ್ ಆಗಿ ಬೇಗ ಬರ್ಬೇಕು ಅಂತ ಹೇಳಿ ಫೋನ್ ಮಾಡ್ತಾ ಇದ್ದಾರೆ, ಬಹಳ ಸೇಫ್ ಆಗಿ ಬರ್ಬೇಕು ಅಂತ ಹೇಳಿ ಬೇಗ ಕಳಿಸ್ಕೊಡಿ ಅಂತ ಹೇಳಿ ಅವರು ಹೇಳ್ತಾ ಇದ್ರೆ, ಆ ಕಾರಣಕ್ಕಾಗಿ ಹೆಚ್ಚು ಸಮಯ ತಗೊಳ್ಳದೆ, ಯಾಕಂದ್ರೆ ಅತ್ವಾಲೆ ಎಲ್ಲೇ ಸಂಚರಿಸಲಿ ದಿನ ಸಂಚಾರ ಮಾಡೋಂಥವ್ರು ನನ್ನ ರೀತಿಯಲ್ಲಿ ಒಂದು ದಿನಾನು ನಾವೆಲ್ಲೂ ವಿರಮಿಸಲ್ಲ। ಅತ್ವಾಲೆ ದೇಶವೆಲ್ಲ ಜಗತ್ತೆಲ್ಲ ಸುತ್ತಾ ಇರ್ತಾರೆ, ಅವ್ರು ಹೋದಾಗ ಇವ್ರು ಬಹಳ ಕಾಳಜಿ, ಅತ್ವಾಲೆ ಬರ್ಲಿಲ್ವೇ ಸೇಫ್ ಆಗಿ ಅಂತ ಹೇಳಿ। ಇವತ್ತು ಅತ್ವಾಲನೇ ಯೋಚನೆ ಮಾಡಾಗಿದೆ ತನ್ನ ಹೆಂಡತಿ ಬೇಗ ಸೇಫ್ ಆಗಿ ಬರ್ಬೇಕು ಅಂತ ಹೇಳಿ, ಹಾಗಾಗಿ ಅವ್ರನ್ನ ಬೇಗ ಕಳಿಸ್ಕೊಡೋಣ ಅನ್ನೋ ಮಾತನ್ನ ಹೇಳ್ತಾ, ನಮ್ಮ ಪ್ರಶಾಂತ್, ನಮ್ಮ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ, ನಾನು ಇಲ್ಲಿ ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಕೆಲಸ ಆಗುತ್ತೆ, ಹಾಗಾಗಿ ಟೈಮ್ ಇಲ್ಲದೆ ಇರೋದ್ರಿಂದ ಈಗ ಅವ್ರನ್ನ ಕಳಿಸ್ಕೊಡುವಂತ ಕೆಲಸ, ಅದಕ್ಕೂ ಮೊದಲು ನಿರ್ಣಯಗಳನ್ನ ನಾನು ಹೇಳಿದಂತ ನಿರ್ಣಯವನ್ನ ದಯವಿಟ್ಟು ಎಲ್ಲರೂ ತಾವು ಜೋರು ಚಪ್ಪಾಳೆಯೊಂದಿಗೆ ಅನುಮೋದನೆ ಮಾಡಬೇಕು ಅಂತ ಹೇಳಿ ಈ ಸಮಾವೇಶದ ಮೂಲಕ ನಾನು ವಿನಂತಿ ಮಾಡ್ತೀನಿ। ಮಹಿಳಾ ಘಟಕವು ರಾಜ್ಯದಾದ್ಯಂತ ಹೋರಾಟ ನಡೆಸಿ ಸ್ತ್ರೀ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡುತ್ತಿದೆ, ಮಹಿಳಾ ಹಕ್ಕುಗಳನ್ನು ರಕ್ಷಿಸಲು ಪಣ ತೊಟ್ಟಿದೆ। ಜೋರು ಚಪ್ಪಾಳೆ ಅನುಮೋದನೆ ಈ ನಿರ್ಣಯ। ಎರಡನೇದು, 33% ಮಹಿಳಾ ಮೀಸಲಾತಿಯನ್ನ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಅನುಷ್ಠಾನಕ್ಕೆ ತರಬೇಕು। ಕೆಲವು ಪಕ್ಷಗಳು ಸ್ವಾಗತ ಮಾಡಿವೆ, ಕೆಲವು ಪಕ್ಷಗಳು ಇನ್ನೂ ಅನುಷ್ಠಾನ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾವೆ। ಮಸೂದೆ ಆಗ್ತದೆ, ಕಾನೂನು ಆಗ್ತದೆ, ಅದಕ್ಕೆ ಸಂಸತ್ತಾಗ್ಲಿ, ವಿಧಾನಸಭಾ ಆಗ್ಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಈ ಮೀಸಲಾತಿಯನ್ನ ಜಾರಿಗೆ ತರಬೇಕು। ಅದಕ್ಕೆ ಮೊಟ್ಟ ಮೊದಲನೇ ಪ್ರಾಶಸ್ತ್ಯ ಕೊಡೋದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿ ಘಂಟಾಘೋಷವಾಗಿ ನಾವು ಇಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ। ಜೋರು ಚಪ್ಪಾಳೆಯೊಂದಿಗೆ ಈ ನಿರ್ಣಯವನ್ನ ಅನುಮೋದಿಸಬೇಕು। ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾವಿತ್ರಿಬಾಯಿ ಫುಲೆ ಮತ್ತು ರಮಾಬಾಯಿ ಅಂಬೇಡ್ಕರ್ ಹೆಸರಲ್ಲಿ ಹೆಣ್ಣು ಮಕ್ಕಳ ವಸತಿ ಶಾಲೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತೆರೀಬೇಕು। ಸಾವಿತ್ರಿಬಾಯಿ ಫುಲೆ ಬಗ್ಗೆ ಸರ್ಕಾರ ಯೋಚನೆ ಮಾಡಿರಲಿಲ್ಲ, ಹಿರಿಯರ ಜಯಂತಿ ಬಗ್ಗೆ ಯೋಚನೆ ಮಾಡಿರಲಿಲ್ಲ। ಸಮತಾ ಸೈನಿಕ ದಳ ಕಳೆದ 40 ವರ್ಷಗಳಿಂದ ಈ ಇಬ್ಬರು ಮಹನೀಯರ ಜಯಂತಿಗಳನ್ನ ಆಚರಣೆ ಮಾಡಿ, ಆ ಜಯಂತಿಗಳನ್ನ ಸರ್ಕಾರನೇ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ನಾಲ್ವಡಿದೂ ಸರ್ಕಾರ ಮಾಡ್ತಾ ಇದೆ, ಮತ್ತು ಸಾವಿತ್ರಿಬಾಯಿ ಫುಲೆದು ಕೂಡ ಜಯಂತಿಗಳನ್ನ ಸರ್ಕಾರನೇ ಮಾಡ್ತಾ ಇರೋದಕ್ಕೆ ಸಮತಾ ಸೈನಿಕ ದಳದ ಮಹಿಳಾ ಹೋರಾಟನೇ ಮುಖ್ಯ ಪಾತ್ರ ವಹಿಸಿದೆ ಅಂತ ಹೇಳಿ ಈ ನಿರ್ಣಯವನ್ನು ನಾವು ತಗೊಳ್ತಾ ಇದ್ದೀವಿ। ನಾಲ್ಕನೇದು, ಹೆಚ್ಚಾನು ಹೆಚ್ಚು ಮಹಿಳೆಯರು RPI ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುವ ಮತ್ತು
ಮಹಿಳಾ ಸದಸ್ಯತ್ವದ ನೋಂದಣಿ ಅಭಿಯಾನವನ್ನು ರಾಜ್ಯದೆಲ್ಲೆಡೆ ವಿಸ್ತರಿಸಲು ನಿರ್ಧರಿಸಿದೆ. ಬೆಂಗಳೂರು ನಗರ, ಬೆಳಗಾವಿ, ಗುಲ್ಬರ್ಗ, ಮೈಸೂರು ಇಂತಹ ಭಾಗಗಳಲ್ಲಿ ಅದು ಆರಂಭ ಆಗಿದೆ. ಅದನ್ನ ಇಡೀ ರಾಜ್ಯದಾದ್ಯಂತ ವಿಸ್ತರಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಅದೊಂದು ಕೇವಲ ಒಂದು ವೃತ್ತಿಪರ ರಾಜಕೀಯ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ರಾಜಕೀಯ ಚಳವಳಿ. ಆ ಕಾರಣಕ್ಕಾಗಿ ಮಹಿಳೆಯರು ಮುನ್ನಡೆಯಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ನಿರ್ಣಯವನ್ನ ಮಂಡಿಸ್ತಾ ಇದ್ದೇನೆ.